ಟೆಕ್ ವೃತ್ತಿ ಜೀವನ ಶುರು ಮಾಡೋ ಆಸಕ್ತಿ ಇದೆಯಾ? ಹಾಗಿದ್ರೆ COPA ಟ್ರೇಡ್ ಒಂದು ಒಳ್ಳೆ ಆಯ್ಕೆ ಆಗಬಹುದು. ಭಾರತದಲ್ಲಿ ಟೆಕ್ ವೃತ್ತಿ ಜೀವನಕ್ಕೆ ಇದೊಂದು ಫಾಸ್ಟ್ ಟ್ರ್ಯಾಕ್ ಅಂತಾನೆ ಹೇಳ್ಬೋದು. ಬನ್ನಿ ಅದು ಹೇಗೆ ಅಂತ ನೋಡೋಣ. ಕೋಪಾ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್. ಇದು ಕೆಲಸಕ್ಕೆ ಬೇಕಾದ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕೊಡುತ್ತೆ. ನಮ್ಮ ಇವತ್ತಿನ ಪಯಣದಲ್ಲಿ ಕೋಪಾ ಟ್ರೇಡ್, ಕಾಲೇಜ್ಗಳು, ಕಲಿಯೋ ಸ್ಕಿಲ್ಸ್ ಮತ್ತೆ ಫೈನಲ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಸರಿ, ಶುರು ಮಾಡೋಣ. ಮೊದಲನೇ ಭಾಗ, ಈ ಕೋರ್ಸ್ ಮಾಡೋಕೆ ಒಳ್ಳೆ ಕಾಲೇಜ್ ಯಾವುದು ಅಂತ ನೋಡೋಣ. ಭಾರತದಲ್ಲಿ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೇರಿ ಸುಮಾರು 19 ಪ್ರಮುಖ ಕಾಲೇಜ್ಗಳಲ್ಲಿ ಈ ಕೋರ್ಸ್ ಲಭ್ಯವಿದೆ. ಇದರ ಫೀಸ್ ಕೂಡ ಕಡಿಮೆ, ಹಾಗಾಗಿ ಟೆಕ್ ಫೀಲ್ಡ್ಗೆ ಬರೋಕೆ ಇದು ತುಂಬಾನೇ ಅನುಕೂಲಕರವಾಗಿದೆ. ಈ ಕಾಲೇಜುಗಳು ದೆಹಲಿ, ರಾಜಸ್ಥಾನದಿಂದ ಹಿಡಿದು ಮಹಾರಾಷ್ಟ್ರದವರೆಗೂ ದೇಶದಾದ್ಯಂತ ಹರಡಿಕೊಂಡಿವೆ. ಹಾಗಿದ್ರೆ ಈ ಕೋರ್ಸ್ನ ಪಠ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ? ಕೆಲವು ಮುಖ್ಯ ಕೌಶಲ್ಯಗಳನ್ನು ನೋಡೋಣ ಬನ್ನಿ. ಒಂದು ಮುಖ್ಯ ಕೌಶಲ್ಯ ಅಂದರೆ ಪ್ರೆಸೆಂಟೇಷನ್ ಸಾಫ್ಟ್ವೇರ್, ಅಂದರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಬಳಕೆ. ಆಫೀಸ್ ಕೆಲಸಕ್ಕೆ ಬೇಕಾದ ಪ್ರಾಕ್ಟಿಕಲ್ ಸ್ಕಿಲ್ಸ್ ಮೇಲೆ ಇಲ್ಲಿ ಹೆಚ್ಚು ಗಮನ ಕೊಡಲಾಗುತ್ತೆ. ಮುಂದಿನದು ಸ್ಪ್ರೆಡ್ಶೀಟ್ಗಳು. ಎಕ್ಸೆಲ್ ತರಹದ ಟೂಲ್ಸ್ ಬಳಸಿ ಡೇಟಾವನ್ನು ಹೇಗೆ ನಿಭಾಯಿಸೋದು ಅಂತ ಕಲಿಬೋದು. ಇಲ್ಲಿ ಫೈಲ್ ಟೈಪ್ಸ್ ಮತ್ತು ಸಾಫ್ಟ್ವೇರ್ ವರ್ಷನ್ಗಳ ಬಗ್ಗೆ ಕೂಡ ಗಮನ ಕೊಡಲಾಗುತ್ತೆ ಅನ್ನೋದು ಸ್ಪಷ್ಟ. ಅಷ್ಟೇ ಅಲ್ಲ, SQL ಬಳಸಿ ಡೇಟಾಬೇಸ್ಗಳನ್ನು ಮ್ಯಾನೇಜ್ ಮಾಡೋದರ ಮೂಲಭೂತ ಅಂಶಗಳನ್ನು ಕಲಿಬಹುದು. ಡೇಟಾ ರಚನೆಗಳನ್ನ ಹೇಗೆ ಕ್ರಿಯೇಟ್, ಮಾಡಿಫೈ ಮತ್ತೆ ಡಿಲೀಟ್ ಮಾಡೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ. ಫೈನಲಿ, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್. ಜಾವಾದಂತಹ ಭಾಷೆಗಳ ಮೇಲೆ ಹೆಚ್ಚು ಗಮನ ಇರುತ್ತೆ. ಈ ಪಠ್ಯಕ್ರಮದಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ಮತ್ತು ಫೌಂಡೇಶನ್ ಜ್ಞಾನ ಎರಡೂ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಸರಿ, ಇಷ್ಟೆಲ್ಲ ಕಲಿತ ಮೇಲೆ ಮುಂದಿನ ಹಂತ ಅಂತಿಮ ಪರೀಕ್ಷೆ. ಅದ್ರ ಬಗ್ಗೆ ನೋಡೋಣ. ಕಲಿತ ಕೌಶಲ್ಯಗಳಿಗೆ ಅಧಿಕೃತ ಸರ್ಟಿಫಿಕೇಟ್ ಸಿಗೋದು ನಿಮಿ ನಡೆಸೋ ಅಖಿಲ ಭಾರತ ವೃತ್ತಿ ಪರೀಕ್ಷೆ ಮೂಲಕ. ಇದು ಒಂದು ಸಿಂಪಲ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್. ತಪ್ಪು ಉತ್ತರಗಳಿಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಕಾಲೇಜ್ ಹುಡುಕೋದು, ಮುಖ್ಯ ಸ್ಕಿಲ್ಸ್ ಕಲಿಯೋದು, ರಾಷ್ಟ್ರೀಯ ಪರೀಕ್ಷೆ ಪಾಸ್ ಮಾಡೋದು, ಇದೇ ಕೋಪಾ ಪಯಣ. ವಿಶ್ವದ ಅತಿ ವೇಗವಾಗಿ ಬೆಳೀತಿರೋ ಈ ಇಂಡಸ್ಟ್ರಿಯಲ್ಲಿ ಇದೊಂದು ಉತ್ತಮ ಆರಂಭವಾಗಬಹುದು ಅಲ್ವಾ?